Hi guys, welcome back to my YouTube channel, my mother's YouTube channel, Radha Rishka Vlogs. So guys, ನೀವು thumbnail ಅಲ್ಲಿ ನೋಡಿರೋ ಹಾಗೆ ನಾನು ಮಾಡ್ತಾ ಇದ್ದೀನಿ what's in my two hand bags and one purse bag. ಅಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ. ಸೊ ಗಾಯ್ಸ್, ನನ್ನ ಹತ್ರ 2 ಬ್ಯಾಗ್ ಇದೆ. ಇದು ನನ್ನ ತಂಗಿ ನನಗೆ ಕೊಟ್ಟಿದ್ದು. ಜಸ್ಟ್ ಅವಳಿಗೆ ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ನನಗೆ ಕೊಟ್ಟಿದ್ಲು. ಯಾವುದೋ ನಾನು ಯೂಸ್ ಮಾಡ್ತಿದ್ದೆ. ಹಾಗೆ ಇದು ನಮ್ಮ ಅಪ್ಪ ನಾನು ಚಿಕ್ಕವಳಿರ್ಬೇಕಾದ್ರಿಂದನೂ ನನಗೆ ಈ ಪರ್ಸ್ ತಂದು ಕೊಟ್ಟಿದ್ರು. ನಾನು UKG ಓದಿಸ್ತಿದ್ದೆ. ಆ ಟೈಮಲ್ಲಿ ಈ ಪರ್ಸ್ ತಂದು ಕೊಟ್ಟಿದ್ದಿತ್ತು ರೋಸ್. ಈ ಥರ ನಮ್ಮ ಅಮ್ಮಗೊಂದು ನನಗೆ ಅಂತ ಒಂದು ಹೈದರಾಬಾದಿಂದ ತಂದು ಕೊಟ್ಟಿದ್ರು. ಸೊ ಆ ಪರ್ಸ್ ನನ್ನ ಹತ್ರ ಈಗಲೂ ಇದೆ. ಇಟ್ಸ್ ಮೈ ಫೇವ್ರೆಟ್ ಪರ್ಸ್ ಆ್ಯಂಡ್ ಫಸ್ಟ್ ಪರ್ಸ್ ಆಯಿತಾ ನಾನು ಮಾಡ್ಕೊಂಡಿರೋದು. ಇದು ಸೆಕೆಂಡ್ ಯೂಸ್ಲೆಸ್ ಪ್ಲಾಸ್ಟಿಕ್ ಪರ್ಸ್. ಆದರೂ ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್, ಐ ಲೈಕ್ ದಿಸ್ ಸೌಂಡ್ and I like to hold and do fashion like this. So guys, first ನಾನು ನನ್ನ ಈ ಪರ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನನ್ನ ಅಪ್ಪ ತಂದು ಕೊಟ್ಟಿರೋ ಪರ್ಸಲ್ಲಿ ನಾನು ಬಂದ್ಬಿಟ್ಟು ಈ ಪರ್ಸನ್ನ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ನೋಡಿ, ಇದು ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿದ್ದಿತ್ತು ಪಾಪೆಟ್. ಇದನ್ನು ನಾನು ಇದ್ರೊಳಗೇನೆ ಇಟ್ಕೊಂಡು ಸೇವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಯಾರಿಂದ ಸೇವ್ ಮಾಡ್ತಾ ಇದ್ದೀನಿ ಇದನ್ನ ಅಂದರೆ ನನ್ನ ತಂಗಿಯಿಂದ. ಅವಳಿದ್ದಾಳಲ್ಲ, ಅವಳು ಪಾಪೆಟ್ ಹಾಕಿರೋದು. ಅದು ಅಂದ್ಬಿಟ್ಟು ಹಿಂಗೆ ಬೆಳ್ಳ ಹಾಕ್ಬಿಡ್ತಾಳೆ. ಸೊ ನಾನು ಪರ್ಸನ್ ಇಟ್ಕೊಂಡು ಇದನ್ನು ಲಾಕ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಿದ್ದೀನಿ ಗಾಯ್ಸ್. ಸೊ ನೆಕ್ಸ್ಟ್ ಇದೆ ನೋಡಿ, ಈ ಬಟರ್ಫ್ಲೈ ಕ್ಲಿಪ್ಸ್. ನಾನು ರಬ್ಬರ್ ಹಾಕ್ಕೊಂಡಿದ್ದೀನಲ್ಲ, ಸೊ ದಟ್ ಈ ಬಟರ್ಫ್ಲೈ ಕ್ಲಿಪ್ ನನ್ನ ಹತ್ರನೇ ಇರುತ್ತೆ, ಯಾಕಂದರೆ ನನ್ನ ತಂಗಿ ಸುಮ್ಮನಿರಲ್ಲ ಆಯಿತಾ. ನೆಕ್ಸ್ಟ್ ಇದೆ ಈ ರಬ್ಬರ್ಸ್. ನನ್ನ ತಂಗಿ ಮುಂದೆ ನನ್ನ ಕೂದಲಿನ ಶೋ ಆಫ್ ಮಾಡೋಕ್ಕೆ ಹೋದಾಗ ಅಥವಾ ಎಲ್ಲಾದರೂ ಹೊರಗೆ ಹೋದಾಗ ಸ್ನಾನ ಮಾಡಿರ್ತೀನಿ ನನ್ನ ತಲೆಗೆ, ಆವಾಗ ಈ ಕ್ಲಿಪ್ ಹಾಕ್ಕೊಂಡು ಹೋಗಿರ್ತೀನಿ. ಕ್ಲಿಪ್ ಹಾಕ್ಕೊಂಡು ಹೋಗಿರ್ತೀನಿ. ಒಂದೊಂದು ಸತಿ ಕ್ಲಿಪ್ ಹಾಕ್ಕೊಬಾರ್ದು ಅನಿಸುತ್ತೆ, ಅಂದರೆ ನೋವ್ತಿರ್ತೀನಿ. ಸೊ ಆವಾಗ ಈ ರಬ್ಬರ್ಸನ್ನು ತೆಗ್ದು ಈ ಥರ ಕಟ್ಕೊಳ್ಳೋದಕ್ಕೆ ನೋಡಿ ಆಯಿತಾ. ನೆಕ್ಸ್ಟ್ ಬರುತ್ತೆ ನನ್ನ ಸಾಯ್. ಇದರ ಹೆಸರು ಬಗ್ಗಿ ಅಂತ ಆಯಿತಾ. ಹಾಯ್ ಬಗ್ಗಿ. ಇದು ಬಂದ್ಬಿಟ್ಟು ನಾನು 5th ಸ್ಟ್ಯಾಂಡರ್ಡಲ್ಲಿ ಮೈಸೂರು ಚನ್ನಪಟ್ಟಣ ಟಾಯ್ ಫ್ಯಾಕ್ಟ್ರಿಗೆ ಟ್ರಿಪ್ಗೆ ಹೋಗಿದ್ದೆ. ಆ ಟೈಮಲ್ಲಿ ನಾನು ಇದನ್ನು ತೊಗೊಂಡಿದ್ದಿತ್ತು ಆಯಿತಾ. ನೋಡಿ, ಇದ್ರ ಮೇಲೆ ನನ್ನ ಹೆಸರು ಕೂಡ ಬರ್ತಿದ್ದೀನಿ. ಸೊ ನಾನು ಯಾವಾಗಾದರೂ ಇದನ್ನು ಹಿಂಗೆ ಕಿತ್ಕೊಂಡಾಗ ನನ್ನ ತಂಗಿ ಅದು ಕೊಡು ಅಂತ ಕೇಳ್ತೀನಲ್ಲ, ಅವಾಗ ಅವಳು ನನ್ನ ತಂಗಿ ಏನು ಹೇಳ್ತಾಳೆ ಗೊತ್ತಾ, ಅವಳು ತುಂಬ ಇಂಟೆಲಿಜೆಂಟ್, ಬಟ್ ನಾನು ಅವಳಿಗಿಂತ ಇಂಟೆಲಿಜೆಂಟ್. ನನ್ನ ತಂಗಿ ನಿಂದ ಅಂತ ಹೆಸರು ಬರ್ದಿದ್ದೆ ಅಂತ ಕೇಳ್ತಾಳೆ ನೋಡಿ. ಅದಕ್ಕೆ ನಾನು ಇದರ ಮೇಲೆ ಹೆಸರು ಕೂಡ ಬರೆದ್ಬಿಟ್ಟಿದ್ದೀನಿ. ಅದು ನನ್ನ 3 ಹೆಸರು ಬರ್ದಿದ್ದೀನಿ, ಅದ್ವಿಕ, ನಯನ, ವಿಷ್ಣು ಅಂತ. ಸೊ ಇವಳಿಗೆ ಅವಾಗ ಅವಳಿಗೆ ಕೊಡ್ದಂಗೆ ಯಾವ ದಾರಿನೂ ಇರಲ್ವಾ ಹಾಗಾಗಿ. ಸೊ ನೆಕ್ಸ್ಟ್ ಬರುತ್ತೆ ನನ್ನ ಫೇವ್ರೆಟ್ ಆದ ಬಾನಿ ಕ್ಲಿಪ್ಸ್ ಗಾಯ್ಸ್. ನೋಡಿ, ತುಂಬ ಚೆನ್ನಾಗಿದೆ. ನನ್ನ ತಂಗಿಯಿಂದ ನನಗೆ ಅವಳು ಮುಂದೆ ನನಗೆ ಈ ಆರೆಂಜ್ ಕಲರ್ ಕಿತ್ಕೊಂಡಿದ್ದು, ಬ್ಲೂ ಕಲರ್ ಕಿತ್ಕೊಂಡಿದ್ದು, ಬಟ್ ನಾನಿದ್ದೀನಲ್ಲ, ನಾನು ಕೊಡಬೇಕಲ್ಲ. ನೋಡಿ, ನನಗೆ ಇದೇ ಕಲರ್ಸ್ ಬೇಕು ಅಂತ ಹಿಂಗೆ ಕಿತ್ಕೊಂಡ್ಬಿಟ್ಟೆ. ನೋಡಿ, ನನ್ನ ಫೇವ್ರೇಟ್ ಎಷ್ಟು ಚೆನ್ನಾಗಿದೆ, ರೈನ್ಬೋ. ಇದನ್ನು ಈ ಥರ ಕಟ್ ಮಾಡಿರೋದಕ್ಕೂ ಇದು ರೈನ್ಬೋ ಕಲರ್ಸ್. ಜೊತೆಗೆ ಲಾಸ್ಟ್ ಆ್ಯಂಡ್ ಫೈನಲ್ ಬಟ್ ನಾಟ್ ದ ಲೀಸ್ಟ್ ಇದು ನನ್ನ ಫೇವ್ರೆಟ್ ಹಿಮಾಲಯ ಲಿಪ್ ಬಾಮ್. ಇದನ್ನು ಬಂದ್ಬಿಟ್ಟು ನನಗೆ ಯಾವಾಗ ನನ್ನ ಲಿಪ್ಸ್ ಡ್ರೈ ಅನಿಸುತ್ತೋ ಅವಾಗ ತೆಗ್ದು ಈ ಥರ ಟಚ್ ಅಪ್ ಮಾಡ್ಕೊಳ್ತೀನಿ. ಇದನ್ನು ನಾನು ರಾತ್ರಿ ಹೊತ್ತು ಕೂಡ ಹಾಕ್ಕೊಳ್ತೀನಿ ಗೊತ್ತಾ ಗಾಯ್ಸ್, ಮನ್ಗೋಕ್ಕಿಂತ ಮುಂಚೆ. ಸೊ ಇದು ನನ್ನ ಬಿಗ್ ಬ್ಯಾಗ್ ಆಯಿತಾ. ಈ ಬ್ಯಾಗ್ ಬಗ್ಗೆ ಆಯಿತು. ಇದು ನನ್ನ ಸ್ಮಾಲ್ ಹ್ಯಾಂಡ್ ಬ್ಯಾಗ್. ಕನ್ಯಾಕ ಹಂಗೆ ಬಿಡ್ತೀಯಾ? ನಾನು ಹಂಗೆ ಬಿಡೋದು. ಇರಿಟೇಟಿಂಗ್ ನೋಡಿ, ಸಿಸ್ಟರ್ ಬ್ಯಾಗ್ ಇದೆ 2500, 150 ಎಲ್ಲ ನಕಲಿ ನೋಟ್. ನನ್ನ ಕೈಲಿ ಅಷ್ಟು ದುಡ್ಡು ನಿಲ್ಲದೇ ಇಲ್ಲ ಬಿಡಿ, ಏನಕ್ಕಾದ್ರೂ ಒಂದು ಹೋಗ್ಬಿಡಿ. ಸೊ ಇದು ನನ್ನ ಫ್ಯಾನ್ಸಿ ಐಟಮ್. ನನ್ನ ತಂಗಿ ಕೊಟ್ಟಿದ್ಲು. ಇದನ್ನು ಮಾಡಕ್ಕೋ ಅಂತ ಬೇಡ ಅಂತ ಹೇಳೋಕ್ಕಾಗಲ್ವ ಅಲ್ಲ, ಅದಕ್ಕೆ ಮೆಮೊರಿ ಆಗಿ ಇದು ನನ್ನ ಫ್ಯಾನ್ಸಿ ಐಟಮ್ ಅಂತ ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಶೋ ಆಫ್ ಮಾಡ್ತಿದ್ದೀನಿ ಆ್ಯಸ್ ಇಫ್ ಇಟ್ ಇಸ್ ಗೋಲ್ಡ್ ಗೈಸ್. ನಾನು ದೊಡ್ಡವಳಾದ್ಮೇಲೆ ಒಂದು ಕ್ಲಿನಿಕ್ ಇಡ್ತೀನಿ. ನಾನು ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದೆ ನನಗೆ. ಅದು ಕ್ಲಿನಿಕ್ ಇಡ್ತೀನಿ. ಅದರ ಹೆಸರು ರಾಧಾ ರಮೇಶ್ ಕ್ಲಿನಿಕ್ ಅಂತ.
ಆಯಿತಾ. ಸೊ ಅದಕ್ಕೆ ಇದ್ರ ಮೇಲೆ ಅದರ ಹೆಸರು ಬರೆದುಬಿಟ್ಟಿದ್ದೀನಿ. ನನಗೆ ಡಾಕ್ಟರ್ ಆಟ ಆಡೋದು ತುಂಬ ಶಾಕ್. ಐ ಹ್ಯಾವ್ ಶಾಕ್ ಟು ಪ್ಲೇ ಡಾಕ್ಟರ್ ಯುನೋ. ನನಗೆ ಎಲ್ಲೇ ಹೋಗಲಿ ನನ್ನ ಕಸಿನ್ಸ್ ಎಲ್ಲರ ಜೊತೆನೂ ನಾನು ಡಾಕ್ಟರ್ ಆಟ ಆಡ್ತೀನಿ ಗೈಸ್, ಆಯಿತಾ. ಸೊ ನೋಡಿ, ಇದು ಬ್ಯಾಂಡೇಜ್. ಇದನ್ನು ನೀರಲ್ಲಿ ಈ ಥರ ಡೇಪ್ ಮಾಡಿ ಈ ಥರ ಅಂಟಿಸ್ಕೊಳ್ಬೇಕು, ಆಯಿತಾ. ಆ ಥರ ಮಾಡ್ತೀನಿ. ಹಾಗೆ ಇದು ನನ್ನ ಬಿಗ್ ಬ್ಯಾಂಡೇಜ್. ಇದು ಯಾವುದಪ್ಪ ಬಿಗ್ ಬ್ಯಾಂಡೇಜ್? ಇದು ಲಿಟಲ್ ಬಿಟ್ ಬಿಗರ್ ಬ್ಯಾಂಡೇಜ್ ವಿಚ್ ಇಸ್ ನಾಟ್ ಕಟ್ ಇನ್ ಅ ಸೀನ್ಸ್ ಅಪ್ರಾಕ್ಸಿಮೇಟ್ ಸೈಜ್. ನೋಡಿ, ಇದನ್ನು ಈ ಥರ ಹಾಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಸ್ಮಾಲ್ ಪರ್ಸ್ ಬಗ್ಗೆ. ಹಾಗೆ ಇದು ನನ್ನ ತಂಗಿ ಕೊಟ್ಟಿದ್ದಿತ್ತು. ಅವಳು ಟಾಯ್ಸ್ ಏನ್ರಲ್ಲಿ ಬಂದಿತ್ತು ಗೊತ್ತಾ, ಅವಳಿಗೆ ಇದು ಒಂದು ಬಾರ್ಬಿ ಡಾಲ್ ಪರ್ಸಲ್ಲಿ ಬಂದಿತ್ತು. ಅವಳಿಗೆ ನಮ್ಮ ಅಕ್ಕ ಒಂದು ಬೇರೆ ಪರ್ಸ್ ಕೊಟ್ಟರು. ಸೊ ಅದು ಚಿಕ್ಕ ಪರ್ಸ್ ಆಯಿತಾ. ಅದು ಕೊಟ್ಟರು ಅಂದ್ಬಿಟ್ಟು ಇದು ನನಗೆ ಬೇಡ ನನಗ್ತು ಅಂತ ಕೊಟ್ಟಳು. ಎನಿವೇಸ್ ಐ ಲೈಕ್ ದಿಸ್ ಪರ್ಸ್. ಹಿಂದೆಗಡೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್ ಸೋ ಮಚ್. ಸೊ ಅದಕ್ಕೆ ನಾನು ಇದನ್ನು ಹೀಗೆ ತೊಗೊಂಡ್ಬಿಟ್ಟೆ. ಸೊ ಇದು ನನ್ನ ಪರ್ಸ್ ಬಗ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Share, comment and subscribe to my mother's channel with